ನಮಸ್ಕಾರ ಎಲ್ಲರಿಗೂ. ಆಸರಿಗೀಸರಿಗೆಲ್ಲ ಕುಡ್ದಾತ ಊರ್ ಬದಿ ಹೆಂಗಸರೆಲ್ಲ ಮನಾರ್ಥನೆ ಮುಗಿಸ್ಕೊಂಡು ಕನ್ನೆ ಕುಡಿ ಸಾಂಬಾರ್ ಸೊಪ್ಪು ಎಲ್ಲ ಕೊಯ್ಕೊಂಡು ಊಟಕ್ಕೆ ಎಂತ ಆಸೆ ಮಾಡಕತ್ತೋಳು ಯೋಚನೆ ಮಾಡ್ಕೊತಿದ್ರೆ ಊರ್ ಬದಿ ಗಂಡಸರೆಲ್ಲ ಮಳೆ ಹೊಳವಾಜು ಹಬ್ಬ ಕರ್ದಿಕ್ ಬಂದ್ರೆ ಬರ್ಲಕ್ಕನ್ನ ಹೇಳಿ ಯೋಚನೆ ಮಾಡೋ ಟೈಮು ಕರೆಕ್ಟ್ ಆಗಿ 5 ಬೆಳಗ್ಗೆ 10 ಗಂಟೆ. ನಿಂಗ ಕೇಳ್ತಾ ಇದ್ದ HFM ಕಂಪನಾಂಕ 9876 ನಾನು ವಿಶಿಷ್ಟ ನಾಯಕ ಬಾಳೇಸರ್ ರಾವ್ ವಿನಾಯಕ. ಇದು 27ನೇ ಎಪಿಸೋಡ್. ಕೆಳಿ ಕಳಿಸ್ತಾರ್ರಿ, ಮಸ್ತ್ ಮಜಾ ಮಾಡಿ. ಎಲ್ಲ ಬದಿಗೂ ಹಬ್ಬದ ವಾತಾವರಣ. ಬಪ್ಪ ತಿಂಗಳಲ್ಲಂತೂ ಕೊಡೆಮಸೆ ಹಬ್ಬ, ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಹಬ್ಬ, ಕೃಷ್ಣಾಷ್ಟಮಿ, ಒಂದಾದ್ಮೇಲೆ ಒಂದ್ ಹಬ್ಬ. ಹಬ್ಬದ ಊಟ ಕಜ್ಜಾಯದ ಮೇಲೆ ಕಜ್ಜಾಯ, ಎಣ್ಣೆಲ್ ಕರೆದಿದ್ದು ಸ್ವೀಟು. ಎಂತ ಆಗ್ತಿಲ್ಲ ಹೇಳೋದು, ಕತ್ತರಿಸಿ ಬಾರಿಸೋದು. ಸಂತಿಗೆ ಮಳೆಗಾಲದ ಥಂಡಿ ವಾತಾವರಣ, ಥಂಡಿ ಜ್ವರ, ಕೆಮ್ಮು, ತಲೆನೋವು, ಅಜೀರ್ಣ ಹೇಳಕ್ಕೆ ಡಾಕ್ಟರ್ ಮನೆಗೆ ಓಡೋದು. ಮಳೆಗಾಲ, ಸಂತಿಗೆ ಡಬ್ಗಟ್ಲೆ ಕಜ್ಜಾಯ ಮಾಡೋ ಸೀಸನ್. ಇಂಥ ವಾತಾವರಣದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲೇಬೇಕು. ಅದಕ್ಕೆ ಈ ಎಪಿಸೋಡ್ ನಲ್ಲಿ ಆರೋಗ್ಯದ ಬಗ್ಗೆ ಹೆಂಗೆ ಕಾಳಜಿ ತಗೊಳ್ಳವು, ಎಂತ ಮಾಡವು ಹೇಳಿ ಡಾಕ್ಟರ್ ಹತ್ರನು ಸಜೆಷನ್ ತಗಮನ. ಅದಕ್ಕೆ ಎಪಿಸೋಡ್ ನಲ್ಲಿ ಸ್ವಲ್ಪ ತಮಾಷೆ, ಸ್ವಲ್ಪ ಸೀರಿಯಸ್, ಬೇಜಾರ್ ಮಾಡ್ಕೊಳ್ಳಿ. ಮನುಷ್ಯಂಗೆ ಎಷ್ಟು ದುಡ್ಡಿದ್ರು ಆರೋಗ್ಯ ಚಲೋ ಇಲ್ದಾರ ಎಂತ ಬಂತು. ಎಷ್ಟೋ ಸಲ ಈ ಪ್ರೆಸ್ಟೀಜಿಗೋಸ್ಕರ ಪಿಜ್ಜಾ, ಬರ್ಗರ್ ಹೇಳಿ ಹಾಳ ಮುಳ್ಳ ತಿನ್ಕೊಂಡು ಆರೋಗ್ಯ ಎಲ್ಲ ಹಾಳು ಮಾಡ್ಕೊಂಬದಕ್ಕಿಂತ ಮನೆಯಲ್ಲಿ ತೆಳ್ಳವು ಮಾಡ್ಕೊಂಡು ಬೆಲ್ಲ ತುಪ್ಪ ಹಾಕೊಂಡು ತಿಂಬದೆ ವಾಸಿಯಲ್ಲಿ ಏನಂಗ ಅನಿಸ್ತು. ಮಳೆಗಾಲ, ಥಂಡಿ ವಾತಾವರಣ, ಚಳಿ ಚಳಿ ಹೇಳ್ಕೆತ್ತ ರೋಡ್ ಸೈಡಿಗೆ ಹೋಗಿ ನೊಣ ಕುಂತಿದ್ ಬಜ್ಜಿ ಬೋಂಡ ತಗೊಂಬುದು. ಅಂಗಡಿಯವನು ಹಂಗೆ ಚೇಂಜ್ ಇಲ್ಲ ಹೇಳಿ ಇನ್ನೊಂದ್ 4 ಬೋಂಡ ಹಾಕ್ಬಿಡ್ತಾನೆ. ಹೇಳ್ತಾ ಹಾಕಿ ಹೇಳಿ ಮತ್ತೊಂದ್ 4 ಎಕ್ಸ್ಟ್ರಾ ಬೋಂಡ ಹಾಕ್ಸ್ಕೊಂಡು ಮನೆಗ್ ಬಂದು ಕ್ವಿಂಟಲ್ ಗಟ್ಲೆ ತಿನ್ಕೊಂಡು ಊಟ ಬೇಡ ಡಯಟ್ ಹೇಳಿಕೆ ತೆಬ್ಬ ಬಿದ್ದಂಗ್ ಬಿದ್ಬಿಡುದು ಹಾಸಿಗೆಯಲ್ಲಿ. ಮರುದಿವ್ಸ ಬೆಳಗ್ಗೆ ಡಿಸೆಂಟ್ರಿ ಶುರುವಾಗಿ ಜ್ವರ ಬಂದು ಹಾಸಿಗೆಯಲ್ಲಿ ಮನ್ಕೊಂಡು ಯಾರ್ಯಾರಿಗೂ ಬೈಯೋದು. ಮಂಜತ ಆ ದೇವ್ರು ಹೆಂಗೆ ನಮ್ಗೆ ತೊಂದರೆ ಕೊಡಸಾಕು ಮರೆ ಅಲ್ಲ. ಅನ್ನಂತ ಯಾರಿಗೂ ಕೆಡಕ್ ಬಯಸ್ತವಲ್ಲ, ಯಾರಿಗೂ ತೊಂದರೆ ತಾಪತ್ರ ಕೊಟ್ಟವಲ್ಲ. ಹೆಂಗೆ ನಮ್ನಿ ಅಂತಕ್ಕಾಗ್ತಾನ ಮರೆ. ತಿಂಬಕರೆ ಕಬ್ರಿ ಇರ್ತಿಲ್ಲ, ಹಾಳ ಮುಳ ತಿನ್ಕಂದು ಕಡೆಗೆ ಯಾರ್ಯಾರಿಗೋ ಬೈಯೋದು. ಒಟ್ನಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ತಿನ್ನಕ್ಕಾದ್ರೆ ಸ್ವಲ್ಪ ಕಡಿಮೆ ತಿನ್ನಿ. ಈಗ ಶಿರಸಿಯ ಮಹಾಲಕ್ಷ್ಮಿ ಮೆಮೋರಿಯಲ್ ಹಾಸ್ಪಿಟಲ್ ENT ಸ್ಪೆಷಲಿಸ್ಟ್ ಡಾಕ್ಟರ್ ರಮೇಶ್ ಹೆಗಡ್ರಿಗೆ ಫೋನ್ ಮಾಡಿ ಮಳೆಗಾಲದ ವಾತಾವರಣದಲ್ಲಿ ಆರೋಗ್ಯನ ಹೆಂಗ್ ಕಾಪಾಡ್ಕೊಳ್ಳೋ ಹೇಳಿ ಕೇಳೋಣ. ಡಾಕ್ಟ್ರಿ ನಮಸ್ಕಾರ. ನಾನು HFM ಇಂದ ಬಾಳೇಸರ ವಿನಾಯಕ್ ಮಾತಾಡ್ತಾ ಇದ್ದೀವಿ. ಎಲ್ಲ ಆರಾಮಿದ್ರಾ? ನಮಸ್ಕಾರ ವಿನಾಯಕ. ನಮಸ್ಕಾರ. ಓಕೆ, ಈಗ ನೇರವಾಗಿ ವಿಷಯಕ್ಕೆ ಬತ್ತಿ. ಈ ಎಲ್ಲ ಬದಿಗೂ ಮಳೆಗಾಲ. ಈ ಮಳೆಗಾಲದಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚು ಹೇಳ್ತಾ, ಈ ಮಳೆಗಾಲದಲ್ಲಿ ಆರೋಗ್ಯನ ಹೆಂಗ್ ಕಾಪಾಡ್ಕೊಳ್ಳೋ ಹೇಳಿ ನೀವು ಸಲಹೆ ಸೂಚನೆ ಕೊಡ್ತೀವಿ ಜನಕ್ಕೆಲ್ಲವ? ಮಳೆಗಾಲ ಬಂತು ಅಂದ್ರೆ ಕರ್ದಿದ್ದು ಹಪ್ಪಳ, ಸಂಡಿಗೆ, ಬಜೆ ಹೇಳಿ ತಿನ್ನೋದು ಜಾಸ್ತಿ ಆಗೋಗ್ತು. ಬಾಯಿ ರುಚಿಗೆ ಹೇಳಿ ಪದೇ ಪದೇ ತಿನ್ನೋದೇ ಆಗೋಗ್ತು. ನಮ್ಮಲ್ಲಿ ಒತ್ತಾಯ ಮಾಡಿ ಬಡಿಸೋದು, ತಿನ್ಸೋದು ಇದ್ದೇ ಇರ್ತದೆ. ಹೌದು, ಸಿಕ್ಕಾಪಟ್ಟೆ. ಅವಾಗ ನಮಗೆ ಇಷ್ಟ ಇಲ್ಲದೆ ಇದ್ರು ತಿನ್ನೋದು ಅನಿವಾರ್ಯ ಆಗೋಗ್ತು. ತಿಂದ ಮೇಲೆ ಅದೆಲ್ಲ ಜೀವನ ಮಾಡೋದು ಕಷ್ಟ. ಅಲ್ಲದೆ ಮಳೆ ಜಾಸ್ತಿ ಇದ್ರೆ ಹೊರಗೆ ಹೋಗಿ ಬೆವರು ಸುರಿಸುವಷ್ಟು ಕೆಲಸ, ವ್ಯಾಯಾಮ ಮಾಡೋದು ಇನ್ನೂ ಕಷ್ಟ. ವ್ಯಾಯಾಮ ಅಂತಂದ್ರೆ ಬರೀ ಕೈ ಕಾಲು ಮೇಲೆ ಎತ್ತಿ ಇಟ್ಟು ಮಾಡ್ಕೊಂಡ್ರೆ ಅದು ವ್ಯಾಯಾಮ ಅಲ್ಲ. ಸುರು 4 ಸಲ ಉಸಿರು ಬಿಟ್ರು ಅದು ಪ್ರಾಣಾಯಾಮ ಅಲ್ಲ. ಅಂದ್ರೆ ತೋರ್ಗಾಣಿಕೆ ಮಾಡೋದಲ್ಲ. ವ್ಯಾಯಾಮನೇ ಮಾಡಿ, ಯೋಗಾಸನ ಮಾಡಿ, ಅಥವಾ ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಅಥವಾ ಕೆಲವರಿಗೆ ಸೈಕ್ಲಿಂಗ್ ಮಾಡೋ ಅಭ್ಯಾಸ ಇತ್ತು. ಅದು ಎಂತ ಮಾಡಿದ್ರು ಬೆವರು ಬರೋಷ್ಟು ವ್ಯಾಯಾಮ ಆಗದೆ ಹೋದ್ರೆ ಅದ್ರ ಪ್ರಯೋಜನ ಇಲ್ಲ. ಅದು ಅಲ್ಲದೆ ನೀರು ಕುಡಿದು ಸ್ವಲ್ಪ ವ್ಯತ್ಯಾಸ ಆದ್ರೂ ಗಂಟ್ಲು ನೋವು, ಜ್ವರ, ಹಣ್ಣು ಶುರು ಆಗುತ್ತೆ. ಕೆಮ್ಮು, ಕಫ ಎಲ್ಲ ಸಂಖ್ಯೆ ಗೊತ್ತು ಸಾಮಾನ್ಯ. ಇದೆಲ್ಲ ಬರ್ದೇ ಇದ್ದಂಗೆ ಮಾಡುವ ಅಂತಂದ್ರೆ ನಾವ್ ಎಂತ ತಿಂದ್ರು, ಕರ್ದಿದ್ದೆ ಆಗ್ಲಿ, ಸ್ವೀಟ್ ಆಗ್ಲಿ, ಹಪ್ಪಳ ಆಗ್ಲಿ, ಸಂಡಿಗೆ ಆಗ್ಲಿ, ಎಂತ ತಿಂದ್ರು ಲಾಸ್ಟಿಗೆ 1 ಲೋಟ ಬಿಸಿ 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 ನೀರು ಕುಡಿದು ಬಿಟ್ರೆ ಅಥವಾ ಬಿಸಿ ನೀರು ಹಾಕಿ ಬಾಯಿ ಮುಕ್ಕಳಿಸ್ಬಿಟ್ಟು ಅಂದ್ಬಿಟ್ರೆ ಅರ್ಧ ಸಮಸ್ಯೆ ಕಡಿಮೆ ಆದಂಗೆ. ಅಂದ್ರೆ ನೀವ್ ಹೇಳೋದು ಈಗ ಚಾ ಕುಡಿತುಲಿ ಎಷ್ಟು ಬಿಸಿ ಬಿಸಿ ನೀರು ಇದ್ರೆ ಒಳ್ಳೇದಾ, ಅಥವಾ ಈ ಉಗುರು ಬೆಚ್ಚಿಗೆ ನೀರು ಒಳ್ತುಲಿ ಅದು ಕುಡಿದ್ರೆ ಸಾಕಾಗ್ತಾ? ಉಗುರು ಬೆಚ್ಚಿಗೆ ನೀರು ಒಳ್ತುಲಿ ಅಷ್ಟಾದ್ರೂ ಸಾಕು. ನಮ್ಮ ಹವ್ಯಾಸ ಪದ್ಧತಿಯಲ್ಲಿ ಮಳೆಗಾಲದ ಸ್ಪೆಷಲ್ ಚಟನಿ ಸೊಪ್ಪು, ಕನ್ನೆ ಕುಡಿ, ಕೆಲವರಿಗೆ ಕುಡಿ, ಇಂಥದ್ದನ್ನೆಲ್ಲ ಉಪಯೋಗ ಮಾಡಿದ್ರೆ ನಮ್ಮ ಆಹಾರದೊಳಗಡೆಯಿಂದಾನೇ ಆರೋಗ್ಯ ನಾವು ಕಾಪಾಡ್ತೀವಲ್ಲ. ಅದೇ ಪದೇ ಗಂಟ್ಲು ನೋವು, ಥಂಡಿ ಪೋಕೆ ಈ ಹೊರಗಡೆ ಔಷಧಿ ಅಂಗಡಿ ಸಿಗೋ ಮೌತ್ ವಾಶ್ ಅದು ಕಾಯಂ ಉಪಯೋಗ ಮಾಡ್ತಾ ಇದ್ರೆ ಗಂಟೆ ನೋವು, ಸೈನಸೈಟಿಸ್ ಇದೆಲ್ಲ ಬರ್ದೇ ಇರೋ ತಡ್ಕೊಂಡು ಅದು ಎಲ್ಲಿ ಸಿಗ್ತದೆ ಆಕ್ಚುಲಿ? ಎಲ್ಲ ಔಷಧಿ ಅಂಗಡಿ ಅದಕ್ಕೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕು. ಅದಕ್ಕಿಂತ ಮೌತ್ ವಾಶ್ ಹೇಳ್ತವಾ? ಮೌತ್ ವಾಶ್. ಓಕೆ ಡಾಕ್ಟ್ರೆ, ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲೂ ನಮ್ ಜೊತೆ ಇದ್ಕೊಂಡು ಕೆಲವು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಡಾಕ್ಟರ್, ಸಲಹೆ ಸೂಚನೆ ಎಲ್ಲ ಅನುಸರಿಸಿಕೊಂಡು ಆರೋಗ್ಯನ ಸರಿ ಮಾಡಿಟ್ಕೊಳ್ಳಿ, ಚಲೋ ಮಾಡಿಟ್ಕೊಳ್ಳಿ. ಈಗೊಂದು ಎಂತಕ್ಕೂ ಒಂದು ಬ್ರೇಕ್ ತಗೊಂಬನ ಹೆಂಗ್ ಅನಿಸ್ತಾ ಇದ್ದು. ಬ್ರೇಕ್ ಆದ್ಮೇಲೆ ಹಾಡು ಕೇಳೋದು, ಡಾಕ್ಟ್ರಿಗೆ ಫೋನ್ ಮಾಡೋದು, ಅಡಿಗೆ ಮನೆಗೆ ಹೋಗೋದು, ಹಂಗೆ ಇಲ್ಲಿ ಔಷಧ, ಹಿಂಗ ರಹಸ್ಯನ ವಿಷಯ ಇದ್ದು. ಲೆಟ್ ಅಸ್ ಟೇಕ್ ಒಂದು ಇಮಿಡಿಯೇಟ್ಲಿ ಒಂದು ಬ್ರೇಕ್. ಎಂತ ಮಾಡಕಟ್ಟನ ಮರ ಈ ಸಲಿನೂ ಗೌಡನ ಸಮಸ್ಯೆ ಆಗುತ್ತಲ್ಲ ಅಥವಾ ಮಂಜುಗೌಡ ಮಾವನ ಮನೆ ಹೋದ್ನಾಡ ಬನ್ನೇ ಇಲ್ಲ ಯಾವ ಗೌಡ ಇನ್ನೊಂದು 15-20 ದಿವಸ ಹಾಕ್ಲಿಲ್ಲ 3-4 ಮನೆ ಹಿಡ್ಕೊಂಡ್ನಾಡ. ಇನ್ನು ಎಂಟ ಸಾಯ್ತು ಮಳೆ ಬಂದೇ ಹೋಗ್ತಾನ ಕಂಟು ಮರ. ನಿಂಗೆ ಅವತ್ತೇ ಹೇಳಿದ್ನಿಲ್ಲೇನಪ್ಪ, ಅದು ಈ ಹೊಸ ಬಂಜಡ ಬಯೋಫೈಟ್ ಟೀ ಹೇಳಿ ಗುಳಿಗೆ ಮರದ ಬುಡಕ್ ಹಾಕಿದತ್ತ
ಸಸರ ಅದನ್ನ ಹಾಕೋಣ ಅವತ್ತೇ ಹೇಳಿದ್ದೀನಿ, ಆದ್ರೂ ಇಲ್ಲಿ ಇದ್ ಮಾಡ್ಕೊಂಡಿದ್ದೆ. ಹೌದಾ ಮರೆ TSS ನಲ್ಲೆಲ್ಲ ಸಿಕ್ತು. ಇನ್ಮೇಲೆ ಮನೆ ಮಹೇಶ್ಲೇನ ತೊಡ್ಕ ಸುಬ್ರಯ್ಯ ಅವ್ರ ಮನೆಲ್ಲ ಅದನ್ನೇ ಹಾಕ್ತೋಡ. ಈ ಕಡಿಮೆ ಕೊಳೆ ಬತ್ತಲ್ಲ ಅಲ್ಲೆಲ್ಲ ಒಂದೇ ಗುಡುಗು ಸಾಕಾಗ್ತಾರ. ಇನ್ ಸ್ವಲ್ಪ ಹೆಚ್ಚಿಗೆ ಕೊಳೆಗೆಲ್ಲ ಬತ್ತೋಳ ಆದ್ರೆ ಅಲ್ಲೇ ಒಂದು 3-4 ಗುಡುಗು ಬೇಕಾಗ್ತೋಳ. ಕಷ್ಟ ಮಾಡಿ ನಾಳೆ ಹೆಂಗು ಹಿಂಡಿ ಹಾಕಿ ಪ್ಯಾಟಿ ಹೋಗ್ತಿಲ್ಲ. TSS ಹೋಗಿ ಬಯೋಫೈಟಿ ಗುಳಿಗೆ ತಂದೆ ಬಿಡು. ಚಂದ್ರ ಎಲ್ಲಿ ಕ್ವಾಣಲಿದ್ರ ಇದೇ ಕಮಲಕ್ಕ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ರಿ. ಉಳ್ಕೊಂಬ ತಯಾರಿಲ್ಲ ಇಲ್ಲ, ನೀವ್ ಒಂಚೂರು ಹೇಳ್ತ್ರ. ಅಚ್ಚ ಬದಿ ಕ್ವಾಣಲ್ ಮಂಡೆ ಬಸಿಗತ್ತಿದ್ರಿ. ಹೇಳಿ ನೋಡ್ತೀನಿ ಕಮಲಕ್ಕಯ್ಯ. ಓ ಕಮಲಕ್ಕಯ್ಯ. ಹಾ ಇಲ್ಲೇ ಇದ್ದಿ ಅಂತ ಅಲ್ದೆ ಕಮಲಕ್ಕಯ್ಯ, ಈಗ ಬಾಗಿಲಿಟ್ಟು ಹೇಳಿದ್ ನಿಂಗೆ ಗೊತ್ತಾಗಿಲ್ಲ. ಅಲ್ಲ ನೀನು ಬೆಂಗಳೂರಿಗೆ ಬಪ್ಪಡೆ ಅಪರೂಪ ಈ ಗರ್ಭಣೆ ಮಾಡ್ಕೊಂಡು ಹಿಂಗೆ ಊರಿಗೆ ಹೋದ್ರೆ ಹೆಂಗೆ? ನಾಟಿಗೆ ಯಕ್ಷಗಾನ ಇಟ್ಟು ಆಗಸ್ಟ್ 6ಕ್ಕೆ ಶನಿವಾರ ರಾತ್ರಿ 10 ಗಂಟೆಗೆ ಯಕ್ಷಗಾನ ಕ್ಷಮೆಯಾಡೋರು ಇಟ್ಟು ಹೇಳಿ ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲ ಸೇರ್ಕೊಂಡು ಹೋಗೋಣ. ಮಸ್ತ್ ಯಕ್ಷಗಾನ ಬಾಳ ಬರ್ತಿದ್ದೋಳಿ. ಉದಯ ಕಡಬಾಳ ಅವ್ರ ಸಂಯೋಜನೆ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ಅವರ ಕಲ್ಪನೆಯಲ್ಲಿ ಮೂಡುಬಟ್ಟಾಡಿದ್ದು ಐತಿಹಾಸಿಕ ಕೃತಿಯಡ. ಇಷ್ಟು ಗನ ಯಕ್ಷಗಾನ ಬಿಟ್ಕೊಂಡು ಊರಿಗೆ ಹೊಂಟಿದ್ದಿಲ್ಲ ಕಮಲಕ್ಕಯ್ಯ. ಹಂಗಲ್ದ ಮಲ್ಲು ಅವರು ಒಬ್ರೇ ಆಗ್ತಾರಲ್ಲ. ಮಲ್ಲು ಒಬ್ಬನೇ ಇಲ್ಲೇನೆ 4 ಸಿಟ್ಟು ಆಯ್ತು ಹುಲಿ ಕಚ್ಚಿನ ಹೋಗ್ತಾರೆ ಜಗವನ್ನ. ಇಷ್ಟು ಗನ ಯಕ್ಷಗಾನ ಸ್ತ್ರೀ ಪಾತ್ರದಲ್ಲಿ ನೀಲ್ಕೋಟ್ ಶಂಕರ್ ಹೆಗರು, ಕೆಜಲ್ ಜಯರಾಮ್ ಭಟ್ರು ಇದ್ದ. ಹಾಸ್ಯ ಪಾತ್ರದಲ್ಲಿ ರವೀಂದ್ರ ದೇವಾಡಿಗರು, ಸತೀಶ್ ಹಾಲಾಡವರು ಇದ್ದ. ಇನ್ನೇ ಅಂತ ಬೇಕೆ? ಹೌದು ಅಲ್ದ ಭಾಗವತಿಗೆ ಯಾರು ಬತ್ವ? ಭಾಗವತ್ಗೆ ಅದೇ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಅವರು ಭಾಗವತಿಗೆ ಕೇಳವ. ಹೌದನ ಹಂಗ ಕಲಾವಿದ್ರಲ್ಲ ಯಾರು ಬತ್ಬೇಡ? ಕಲಾವಿದ್ರಲ್ಲ ಅಂತ ಕೇಳ್ತಾ ಇತ್ತು. ದೊಡ್ಡ ದೊಡ್ಡ ಕಲಾವಿದ್ರು ಗುಂಪೆ ಇದ್ದೋಳೆ. ತೊಂಡಿ ಮನೆ ಶ್ರೀಪಾಡ್ ಭಟ್ರು, ಸಂಜೀವ್ ಗಾಣೆ, ಕಮಲ್ ಶಿಲೆಯವರು, ರಮೇಶ್ ಸೀಟೂರು, ನಿತಿನ್ ಶೆಟ್ಟಿ, ಪ್ರಕಾಶ್ ಮೊಗವೀರ್ ಕಿರಾಡಿ, ಹಿಂಗೆ ರಾಶಿ ದೊಡ್ಡ ದೊಡ್ಡ ಕಲಾವಿದ್ರು ಇದ್ದಾಳೆ. ಗನ ಯಕ್ಷಗಾನ ಅಂಬೆ ಹಂಗಾರ ಯಕ್ಷಗಾನ ಮುಗಿಸ್ಕೊಂಡೇ ಹೋಗಕತ್ತಲ್ಲ. ಹಂಗಾರ ನಮ್ಮಲ್ಲಿ ಅವ್ರಿಗೆ ಫೋನ್ ಆದ್ರೂ ಮಾಡಿ ಹೇಳ್ತನ ಯಕ್ಷಗಾನ ಮುಗಿಸಿ ಬತ್ತೇಳಿ. ಹಂಗೆ ಮಾಡು. ಆಗಸ್ಟ್ 6 ಶನಿವಾರ ರಾತ್ರಿ 10 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕ್ಷಮೆಯಾಡರಿಟ್ರಿ ಯಕ್ಷಗಾನಕ್ಕೆ ಹೋಗ್ಬಂದ್ಬಿಡೋಣ. ಹಾಯ್ ಬಾಳೆ ಸರ್ ವಿನಾಯಕ್. ನಾನು ಶ್ರೀಧರ್ ಭಟ್, ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್, ಕುಮಟಾ ಬಗ್ಗೊಂಡಿಂದ ಮಾತಾಡ್ತಾ ಇದ್ದೆ. ನಿಮ್ಮ HFM ಕಾರ್ಯಕ್ರಮ ನಾವು ಮೊದಲಿಂದೂ ನಾವು ನೋಡ್ತಾ ಇದ್ದ. ಸೊ ಎಲ್ಲ ಎಪಿಸೋಡು ನಾವು ನೋಡ್ತಾ ಇದ್ದ, ತುಂಬ ಚೆನ್ನಾಗಿ ಬರ್ತಾಯಿದ್ದು. ಅದರೊಳಗೆ ಈ ಹಾಡಾಗಲಿ ಅಥವಾ ಈ ಕೋಳಿ ಕೂಗಿಸೋದಾಗಲಿ ತುಂಬ ಖುಷಿ ಕೊಡ್ತು. ಅದರೊಳಗೂ ನಾವು ಆ ಜನರೇಟರಿಂದ ಕೋಳಿ ಕೂಗಿಸೋದಾಗಲಿ ಅಥವಾ ಮೊನ್ನೆ ಟ್ಯೂಬ್ಲೈಟಿಂದು ಕೋಳಿ ಕೂಗಿಸೋದಾಗಲಿ ಭಾಳ ಖುಷಿ ಕೊಡ್ತು. ಸಂಗೀತ ಅಥವಾ ಹಾಡಾಗಂತೂ ಅಗದಿ ಖುಷಿ ಆಯ್ತು. ಹವ್ಯಕ ಭಾಷೆ ಉಳಿಸಿ ಬೆಳೆಸಲೇ ನಿಮ್ಮ ಕೊಡುಗೆ ಅಪಾರ. ಮತ್ತೊಂದು ಸಣ್ಣ ರಿಕ್ವೆಸ್ಟ್ ಅಂದರೆ ಈ ಕಟ್ಟದ ಮೇಲಿನ ಭಾಷೆ ಸಂಗತಿಗೆ ಕಟ್ಟದ ಕೆಳಗಿನ ಭಾಷೆನೂ ಉಪಯೋಗಿಸಿ ಏನಾದ್ರು ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿ ಈ ಭಾಗದ ಅಂದರೆ ಕುಮಟಾ ಹೊನ್ನಾವರ ಭಾಗದ ಜನರನ್ನು ಖುಷಿಪಡಿಸಲು ಆಗ್ತು ಅಂತೇಳಿ ನನ್ನ ಅನಿಸಿಕೆ ಇದ್ದು. ಸೊ ನಿಗಳ ಕಾರ್ಯಕ್ರಮ ಚೆನ್ನಾಗಾಗಲಿ, ಇನ್ನೂ ಚೆನ್ನಾಗಿ ಬರಲಿ. ಆಲ್ ದ ಬೆಸ್ಟ್. ಕರಡ್ಗೆ ಮನೆ ವಿಜಯ್ ಇವನಿಂದ ಮಾಡುವಂತಹ ಒಂದು ಸಣ್ಣ ನಮಸ್ಕಾರ. ವಿನಾಯಕಣ್ಣ, ನೀನು ಇಷ್ಟು ದಿನ HFM ಈ ಹವ್ಯಕ ಧ್ವನಿ ಈ ಕಾರ್ಯಕ್ರಮ ಏನ್ ಕೊಟ್ಟಿದ್ದೆ ಅದು ಹವ್ಯಕರಿಗೆ ಸದಾ ಒಂದು ಗೌರವವನ್ನು ಕೊಡ್ತು ಹೇಳೋದೊಂದು ನನ್ನ ಭಾವನೆ. 25 ಎಪಿಸೋಡ್ಸ್ ಕೊಟ್ಟಿಕ್ಕು ವಿನಾಯಕಣ್ಣ. ನೀನು ಒಂದಕ್ಕಿಂತ ಒಂದು ಮಿಗಿಲವಾದದ್ದೇ ಇದ್ದು ಎಲ್ಲ ಎಪಿಸೋಡ್ಸ್ಗಳು ಹವ್ಯಕ ಧ್ವನಿಗಳನ್ನು ಗುರುತಿಸುವ ಮೂಲಕ, ಹವ್ಯಕ ಧ್ವನಿಗಳನ್ನು ಗೌರವ ಕೊಡುವ ಮೂಲಕ, ಹವ್ಯಕ ಧ್ವನಿಯಲ್ಲೇ ಮಾತನಾಡಬೇಕು ಅನ್ನೋ ಅರಿವು ನಮಗೆ ಹೃದಯ ಮುಟ್ಟಿತ್ತು ವಿನಾಯಕಣ್ಣ. ನಾನು ನನ್ನ ಸಣ್ಣ ಮಾತುಗಳನ್ನ ವಿನಾಯಕಣ್ಣ ನಿನಗೆ ತಲುಪಿಸಿದ್ದೆ. ನಾನು ವಿನಾಯಕ್ ಕೊಡ್ಸರ ಮಾತಾಡ್ತಾ ಇದ್ದಿ. ನಾನ್ ಪ್ರತಿ ವಾರನೂ ವಿನಾಯಕ್ ಬಾಳೆ ಸರ್ನ HFM ತಪ್ಪದೆ ಕೇಳ್ತಿ. ಇವತ್ತು ಕನ್ನಡದಲ್ಲಿ ಮಾತಾಡದೆ ಬಹಳ ಕಡಿಮೆ. ಬೆಂಗಳೂರಲ್ಲಂತೂ ಕನ್ನಡದಲ್ಲಿ ಮಾತಾಡೋ ಸಿಗೋದು ಅಂದ್ರೆ ಒಂದು ಜಾತ್ರೆಯಲ್ಲಿ ಯಾರೋ ನೆಂಟ್ರ ಸಿಕ್ಕಂಗೆ ಸಹಿ. ಹಂಗಿರಕ್ಕಿದ್ರೆ ನಮ್ ಹವ್ಯಕ ಭಾಷೆಯಲ್ಲಿ ಪ್ರತಿ ಭಾನುವಾರ ತಪ್ಪದೆಯ ಚಲೋ ನಮ್ ಏನ್ ಟಿಪಿಕಲ್ ಹವ್ಯಕ ಭಾಷೆ ಹೇಳ್ತೀವಲ್ಲ ಅದ್ರಲ್ಲಿ HFM ಬತ್ತು ಕೇಳಲ್ ಬಹಳ ಖುಷಿ ಆಗ್ತು. ಬರೀ ಭಾಷೆ ವಿಷಯದಲ್ಲಿ ಮಾತ್ರ ಅಲ್ಲ, ಕಂಟೆಂಟ್ ಸಮೇತ ತುಂಬಾ ಚಲೋ ವೆರೈಟಿ ಕಂಟೆಂಟ್ ಬತ್ತು. ಅಡ್ವರ್ಟೈಸ್ ಕೊಡೋದು ಅದ್ರಲ್ಲಿ ಅಡ್ವರ್ಟೈಸ್ ಬಪ್ತುವ ಒಂದೊಮ್ಮೆ ಖುಷಿ ಆಗ್ತು, ಒಂದೊಮ್ಮೆ ಬೇರೆ ಏನೋ ಕೇಳ್ದಂಗ ಆಗ್ತು. ಈ ಹಿಂಗೆ ಅಂದ್ರೆ ಈ ಎಲ್ಲಾ ಪ್ರಯತ್ನಕ್ಕೂ ನಿಜಕ್ಕೂ ವಿನಾಯಕಂಗ್ ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ನಾನು. ಹಾಗೆ ಈ HFM ತುಂಬಾ ಎತ್ತರಕ್ಕೆ ಬೆಳಿಲಿ, ವಿನಾಯಕಂಗ್ ಇನ್ನೂ ಒಂದಿಷ್ಟು ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತಿ. ಹಂಗೆ ನನ್ನ ಕಡೆಯಿಂದ ಯಾವಾಗ್ಲೂ ಅವನ ಎಲ್ಲಾ ಚಟುವಟಿಕೆಗೂ ಯಾವಾಗ್ಲೂ ಪ್ರೋತ್ಸಾಹ ಇದ್ದೇ ಇತ್ತು.
ನಿಂಗ ಅಭಿಪ್ರಾಯಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿನಾಯಕ್ ಕೋರ್ಸರ ಈಗ ಅಭಿಪ್ರಾಯ ಹೇಳದ್ನಲ್ಲಿ ಅವ ಈ ಪತ್ರಿಕೆಗೆ ಬರೆಯೋದು ಹೇಗೆ ಹೇಳ ಪುಸ್ತಕ ಬರೆದ. ಇದು ಮಿಥಿಲಾ ಪ್ರಕಾಶನದ ಅಡಿಯಲ್ಲಿ ಹೊರಗೆ ಮಂಜು. ಈ ಪುಸ್ತಕದ ವಿಶೇಷ ಎಂತಪ್ಪ ಅಂತಂದ್ರೆ ಈಗಂತೂ ರಾಶಿ ಜನ ಫೇಸ್ಬುಕ್ ವಾಟ್ಸಪ್ ನಲ್ಲಿ ಎಂತೆಂತೋ ಬರಿತಾ ಇರ್ತಾ ಪತ್ರಿಕೆಗೆ ಬರೆಯೋಳ ಆಸೆನೂ ಹೋಗಿರ್ತು, ಆದ್ರೆ ಬರೆಯೋದು ಹೆಂಗೇಳಿ ಗೊತ್ತಿರ್ತಿಲ್ಲ. ಅಂತವಕ್ಕೆಲ್ಲ ಒಳ್ಳೆ ಮಾರ್ಗದರ್ಶನ ಕೊಡ್ತು ಈ ಪುಸ್ತಕ. ಉದಯವಾಣಿ ಸಮೂಹ ಸಂಪಾದಕರಾದಂತಹ ಶ್ರೀ ರವಿ ಹೆಗ್ರು ಸಹ ಈ ಪುಸ್ತಕದ ಬೆನ್ನುಡಿಯಲ್ಲಿ ಬರೆದ. ಹಾಗೆ ಸಾಕಷ್ಟು ಪತ್ರಕರ್ತರು ಬರೆದ. ಪತ್ರಿಕೆಗೆ ಬರೆಯವು ಹೇಳ ಆಸಕ್ತಿ ಇದ್ದವು ವಿನಾಯಕ್ ಬರೆದಂತಹ ಈ ಪತ್ರಿಕೆಗೆ ಬರೆಯೋದು ಹೇಗೆ ಹೇಳ ಪುಸ್ತಕನ ಖರೀದಿ ಮಾಡಿ ರಾಶಿನ ಹೆಲ್ಪ್ ಆಗ್ತು ಹೇಳ್ತಾ ಗೋಯಿಂಗ್ ಬ್ಯಾಕ್ ಟು ಆರೋಗ್ಯವೇ ಭಾಗ್ಯ ಮ್ಯಾಟರ್. ಮೊದಲೇ ಹೇಳ್ತಾ ಇದ್ದಂಗೆ ಈಗಂತೂ ಕಜ್ಜಾಯದ ಸೀಸನ್. ಚಕ್ಲಿ ತಿಂದ್ರೆ ಹಲ್ಲು ಗಟ್ಟಿ ಇರಕ್ಕಾಗ್ತು. ಸರಿ ಮಾಡಿ ಹಲ್ಲು ಮೇಂಟೈನ್ ಮಾಡದೇ ಇದ್ರೆ ಬೆಂಗಳೂರು ರಸ್ತೆ ಹಂಗೆ ದೊಡ್ಡ ದೊಡ್ಡ ಫಂಡ್ ಬಿದ್ದೋಗ್ತು. ಅದಕ್ಕೆ ಹಲ್ಲು ಹ್ಯಾಂಗ್ ಮೇಂಟೈನ್ ಮಾಡ್ಕೊಳ್ಳವು ಹೆಂಗ್ ಸರಿ ಇಟ್ಕೊಳ್ಳೋ ಹೇಳಿ ಡಾಕ್ಟರ್ ರಾಜು ಕೆ ಭಟ್ ಡೆಂಟಲ್ ಸರ್ಜನ್, ಶಿವಶಕ್ತಿ ಡೆಂಟಲ್ ಕ್ಲಿನಿಕ್ ಸಿದ್ದಾಪುರ, ಇವರಿಗೆ ಒಂದು ಫೋನ್ ಮಾಡಿ ಕೇಳೇ ಬಿಡೋಣ. ಹಲೋ, ಡಾಕ್ಟರ್ ರಾಜು ಭಟ್ರಿಗೆ ನಮಸ್ಕಾರ. ನಾನು HFM ಇಂದ ಬಾಳೆ ಸರ್ ವಿನಾಯಕ್ ಮಾತಾಡ್ತಿದ್ದೆ. ಸಿದ್ದಾಪುರ ಬದಿಗೆಲ್ಲ ಆರಾಮಿದ್ವಾ? ನಮಸ್ಕಾರ ವಿನಾಯಕ್, ಆರಾಮಿದ್ದೆ, ನೀವು ಹೆಂಗಿದ್ರಿ? ಫಸ್ಟ್ ಕ್ಲಾಸ್ ಆಗಿದೆ. ಓಕೆ, ಈಗ ನೇರವಾಗಿ ವಿಷಯಕ್ಕೆ ಬರ್ತೀವಿ. ಈಗಂತೂ ಸಿಕ್ಕಾಪಟ್ಟೆ ಕಜ್ಜಾಯದ ಸೀಸನ್ನು. ಚಕ್ಲಿ ಇದೆ ಹೊರತಾ, ಕೆಲವು ಬದಿ ಚಕ್ಲಿ ಚಲೋ ಆಗ್ತದೆ, ಕೆಲವು ಬದಿ ಒಳ್ಳೆ ಕಲ್ಲು ಇದ್ದಂಗಿರ್ತು ಚಕ್ಲಿ. ಎಂತ ಆದ್ರೂ ಹಲ್ಲಿಗೆ ಮಾತ್ರ ಸಿಕ್ಕಾಪಟ್ಟೆ ಕೆಲಸ. ಹಲ್ಲಂತೂ ಸರಿ ಇಟ್ಕೊಂಬದಯ್ಯ. ಅದಕ್ಕೆ ಈಗ ಹಲ್ಲಿನ ಸಂರಕ್ಷಣೆ ಬಗ್ಗೆ ನಮ್ಮ ಜನಕ್ಕೆ ಯಾವ ರೀತಿ ಸಲಹೆ ಸೂಚನೆ ಕೊಡ್ತಾರೆ? ಈಗ ನಾನು ಅದನ್ನ ಸಭೆಯ ಕೆಸರಿನವರಿಗೆ ಡೈರೆಕ್ಟ್ ಕೇಳುವವರಿಗೆ ಮತ್ತೆ ಕೇಳಿಸೋರಿಗೆಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಡ್ತೆ. ವಿನಾಯಕ್ ಅವರೇ, ಹಬ್ಬ ಹರಿದಿನ ಬಂತು ಅಂದ್ರೆ ಎಲ್ರಿಗೂ ಖುಷಿನೇ, ಹಾಗೆ ನಂಗಕ್ಕೂ ಅಂದ್ರೆ ಡಾಕ್ಟರ್ಗಳಿಗೆ ನಿಮಗೆಲ್ಲ ಗೊತ್ತಿದ್ದಂಗೆ ಅದ್ರಂತೂ ನನ್ನಂತ ಹಲ್ಲಿನ ಡಾಕ್ಟರ್ಗಳಿಗೆ ಮತ್ತೂ ಖುಷಿಯ. ಅಂತಕ್ಕೆ ಅಂದ್ರೆ ಈ ಚಕ್ಲಿ ತಿನ್ಕಂಡು ಹಲ್ಲು ಮುಟ್ಕೊಂಡು ಬಪ್ಪು ಒಂದ್ ಕಡೆ ಆದ್ರೆ ಕಜ್ಜಾಯ ಗಟ್ಟಿ ಉಂಡೆ ಅಂತದೆಲ್ಲ ತಿನ್ಕಂಡು ತರ ಸಿಹಿ ತಿಂಡಿ ತಿನ್ಕಂಡು ಮುಖ ಬಾತ್ಕಂಡು ಹಲ್ಲು ನೋವು ತಡವೇ ಸಾಧ್ಯ ಇಲ್ಲ ಮಾರವೆ. ಯಾವ ನೋವಾದ್ರೂ ತಡ್ಕೊಳ್ಳಕ್ಕು, ಆದ್ರೆ ಈ ಹಲ್ಲು ನೋವು ಮತ್ತೆ ತಡಲು ಸಾಧ್ಯ ಇಲ್ಲ. ಎಂತ ಬೇಕಾದ್ರೂ ಆಗ್ಲಿ, ಈಗಲೇ ಹಲ್ಲು ಕಿತ್ತು ಹೊತ್ತಾಕ್ ಬಿಡಿ ಹೇಳ್ತೆ ಬಪ್ಪೋ ಒಂದ್ ಕಡೆ. ಇಂಥವ್ ನಮ್ಮ ಹತ್ರ ಬಪ್ಪೋ ಇದ್ದೇ ಇರ್ತಾವ. ರಾತ್ರಿ ಪೂರ್ತಿ ನಿದ್ದೆ ಮಾಡ್ಲಿಕ್ಕೆ ಕೊಟ್ಟಿದ್ನಿಲ್ಲ, ಹಲ್ಲು ನೋವು ಹೇಳಿ ಏನ್ ಮಾಡಿ ಏನ್ ರಗಳೆ ಕೊಟ್ಟ, ಊಸು ನಿದ್ರೆ ಮಾಡಿದ್ದಿಲ್ಲ, ಆ ಮುಖ ಎಲ್ಲ ಬಾತ್ಕಂಡು ತರ್ಕ ಬಪ್ಪು ಮತ್ತೊಂದ್ ಬದಿಗಿರ್ತ. ಹಾಗಾದ್ರೆ ಈಗ ಹಂಗೋಗು ಇದಕ್ಕೆ ಪರಿಹಾರ ಅಂತದು ಹಂಗಾರೆ ಸ್ವೀಟ್ ತಿಂಬುದೇ ಬಿಟ್ಬಿಡವ ವಿಚಾರ ಮಾಡಕ. ಹಂಗೇನಿಲ್ಲ, ಸ್ವೀಟ್ ತಿಂಬುದೇ ಬಿಡುಗಳೆಲ್ಲ ಇಲ್ಲ, ಆದ್ರೆ ಕೆಲವು ಮುನ್ನೆಚ್ಚರಿಕೆ ವಹಿಸಕ್ಕಾಗ್ತದೆ. ಈಗ ನೀವು ಹೇಳೋದ್ರಿಂದ ನಾನು ಕೆಲವು ಮುನ್ನೆಚ್ಚರಿಕೆಗಳನ್ನ ನಮ್ಮ FM ಕೇಳುಗರಿಗೆ ಹೇಳ್ತೆ. ಒಂದನೇದಾಗಿ ಪ್ರತಿದಿನ ಬೆಳಿಗ್ಗೆ ಮತ್ ರಾತ್ರಿ 2 ಹೊತ್ತು ಹಲ್ ಸಿಕ್ಕುದನ್ನ ಮರಲಾಗ. ಹಲ್ ಸಿಕ್ಕ ಒಂದ್ ಕೂಡ್ಲೆ ಹೆಂಗ್ ಸಿಕ್ಕವು ಹಾಗೆ ಬ್ರಷ್ ತಗೊಂಡು ಬಚ್ಚಲ್ ಕಲ್ ಸಿಕ್ಕದಂಗೆ ಗಸ ಸಿಕ್ಕುದಲ್ಲ. ದೊಡ್ಡ ಬ್ರಷ್ ತಗೊಂಡು ನಿಧಾನವಾಗಿ ಮೇಲಿನ ಹಲ್ಲನ್ನ ಮೇಲಿನ ಕೆಳಗೆ, ಹಾಗೆ ಕೆಳಗಿನ ಹಲ್ಲಿನ ಕೆಳಗಿನ ಮೇಲೆ, ಅಲ್ಲಿನ ಎಲ್ಲಾ ಭಾಗ ಸರಿಯಾಗಿ ಸ್ವಚ್ಛ ಮಾಡವು. ಟಿವಿಯಲ್ಲಿ ತೋರಿಸಂಗೆ ಪೇಸ್ಟ್ ನ ಇಡೀ ಬ್ರಷ್ ತುಂಬಾ ಹಚ್ಚಿಕೊಳ್ಳಲಿಲ್ಲ, ಒಂದು ಬಟಣಿ ಕಾರಣ ಸ್ಪೇಸ್ ಸಾಕಾಗ್ತು. ಮಕ್ಕಳಿಗೆ ಕೊಕ್ಕೆ ಹಲ್ ಸಿಕ್ಕುಲ್ ಬಿಡಲಾಗ ತಂದೆ ತಾಯಿ ನಿಂತ್ಕೊಂಡು ಬ್ರಷ್ ಮಾಡ್ತವು, ಸರಿಯಾಗಿ ಮಾಡ್ತವು, ಹಾಗೆ ತಾವು ಮಾಡವು. ಮಕ್ಕಳಿಗೆ ಊಟ ಮಾಡ್ಕೊಂಡು ಕಜ್ಜಾಯ ತಿನ್ನು, ಇಲ್ಲಿಗೆ ನೀವು ಊಟನೇ ಮಾಡ್ತಿಲ್ಲ ಮಾಡಿ ಹೇಳುದು ಸಾಮಾನ್ಯವಾಗಿ ಎಲ್ಲಾ ಪಾಲಕರು ಹೇಳ್ತಾರೆ. ಆದ್ರೆ ಅದು ಸರಿಯಾದ ಪದ್ಧತಿ ಅಂತ ಅಲ್ಲ. ಮೊದ್ಲೇ ಕಜ್ಜಾಯ ತಿಂದ್ಕೊಂಡು ಕಡೆಗೆ ಊಟ ಮಾಡಿದ್ರೆ ಅಲ್ಲಿನ ಮಧ್ಯೆ ಸಿಕ್ಕಂಡ ಕಜ್ಜಾಯ ಆಹಾರದ ಸಂತಿಗೆ ಹೊಟ್ಟೆಗೆ ಹೋಗೋದ್ರಿಂದ ಅಲ್ಲಿ ಹುಳುಕಾಗೋ ಸಾಧ್ಯತೆ ಕಡಿಮೆ ಆಗ್ತದೆ. ಒಂಟಂಟು ಕಜ್ಜಾಯ ತಿಂಬೋಕ್ಕಿಂತವ ದ್ರವ ರೂಪದ ಪಾಯಸದಂತ ಸಿಹಿ ತಿಂಬುದು ಉತ್ತಮ ಹೇಳಿ ನನ್ನ ಅಭಿಪ್ರಾಯ. ಹಾಗೆ ಎಷ್ಟೊತ್ತಿಗೆ ಖಾಲಿ ತಣ್ಣೀರಲ್ಲಿ ಬಾಯಿ ಮುಕ್ಕಳಿಸ್ತೇ ಇದ್ರೆ ಬಾಯಲ್ಲಿ ಬ್ಯಾಕ್ಟೀರಿಯಾ ಆಹಾರವನ್ನು ಆಸಿಡ್ ಮಾಡಿ ತೊಳೆದು ಹೋಗಿ ಹಲ್ಲು ಹುಳುಕಪ್ಪೋದ್ ರಾಶಿನೇ ಕಡಿಮೆ ಆಗ್ತದೆ ಹೇಳಿ ವೈಜ್ಞಾನಿಕವಾಗಿ ನಿರೂಪಣೆ ಆಗಿ. ಶುಗರ್ ಇದ್ದವು ಕದ್ದು ಮುಚ್ಚಿ ಸಿಹಿ ಕಜ್ಜಾಯ ತಿಂಬುದಂತೂ ಒಳ್ಳೇದಲ್ಲ. ಅವ್ರ ಹಲ್ಲೇನಾದ್ರೂ ಹಾಳಾಗಿ ನೋವು ಬಂದ್ರೆ ಅಥವಾ ಮುಖ ಬಾಸಿದ್ರೆ ಚಿಕಿತ್ಸೆ ಮಾಡಿಸೋದು ಬಹಳ ಕಷ್ಟ. ಹಾಗಾಗಿ ಮೊದಲೇ ಎಚ್ಚರಿಕೆ ವಹಿಸುವುದು ಉತ್ತಮ. ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಪ್ರಿವೆಂಟಿವ್ ಮೆಜರ್ ಆಗಿ ಹಲ್ಲಿಗೆ ಫ್ಲೋರೈಡ್ ವಾರ್ನಿಷ್ ಬರ್ತದೆ. ಅದನ್ನ ಹಲ್ಲನ್ನು ಡಾಕ್ಟರ್ ಅಥವಾ ದಂತ ವೈದ್ಯರಿಂದ ಹಚ್ಚಿಸ್ಕೊಳ್ಳೋದು ಒಳ್ಳೇದು. ಈ ಫ್ಲೋರೈಡ್ ವಾರ್ನಿಷ್ ಹಲ್ಲು ಹುಳುಕ ಆಗೋದನ್ನ ತಡೆಗಟ್ಟಲೆ ಒಳ್ಳೆ ಪರಿಣಾಮಕಾರಿ ಚಿಕಿತ್ಸೆ. ಈಗಾಗಲೇ ಹಲ್ಲು ಹುಳುಕಾಗಿದ್ರೆ ಅದಕ್ಕೆ ಹಲ್ಲೆಲ್ಲ ತುಂಬಿಸ್ಕೊಂಡಿ ಅಥವಾ ರೂಟ್ ಕೆನಾಲ್ ಚಿಕಿತ್ಸೆ ಮುಂತಾದನ್ನು ಮಾಡಿಸ್ಕೊಂಡಿ ನಿಮ್ ಒರಿಜಿನಲ್ ಹಲ್ಲನ್ನೇ ಸರಿ ಇಟ್ಕೊಂಬುದು ಒಳ್ಳೇದು. ಹಾಗಾಗಿ ನಂಗಳನ್ನು ಖುಷಿ ಪಡುವ, ನಿಮ್ಮನ್ನು ಖುಷಿ ಪಡುವ, ಎಲ್ಲರೂ ಸ್ವೀಟ್ ಅಂತ ತಿಂದ್ಕೊಂಡು ನಿಮ್ ಹಲ್ಲನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ಕಲ್ತ್ಕೊಳ್ಳಿ. ಈ ನನ್ನ ಸಂಕ್ಷಿಪ್ತ ಸಲಹೆಗಳನ್ನು ಪಾಲಿಸಿಕೊಂಡು ನಿಮ್ಮ ದಂತದ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳಿ. ಸುಂದರವಾದ ನಾಗೆ ನಿಮ್ದಾಗ್ಲಿ. ಇಷ್ಟೊತ್ತ ತನಕ ಇದ್ರ ಬಗ್ಗೆ ತಿಳ್ಕೊಂಡದಕ್ಕೆ
ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಓಕೆ ಡಾಕ್ಟ್ರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕೆಲಸದ ಒತ್ತಡದ ನಡುವೆನೂ ನಮ್ಮ ಜೊತೆ ಸೇರ್ಕೊಂಡು ಹಲ್ಲಿನ ಸಂರಕ್ಷಣೆ ಹೆಂಗ್ ಮಾಡ್ಕೊಳ್ಳೋ ಹೇಳೋದ್ರ ಬಗ್ಗೆ ಬಹಳಷ್ಟು ಒಳ್ಳೆ ಸಲಹೆ ಸೂಚನೆ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್ HFM ಬದಿಂದವ. ನಿಮ್ಮ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡ್ ಬರ್ತಿದ್ವಿ ವಿನಾಯಕ್ ಅವರೇ, ಬಹಳ ಚೆನ್ನಾಗಿ ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ರಿ. ಹವ್ಯಕರಿಗೆ ಒಳ್ಳೆ ಕಾರ್ಯಕ್ರಮ. ಥ್ಯಾಂಕ್ ಯು ಹಿಂಗೆ ಮುಂದುವರಿಸಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಈಗ ಒಂದು ಹವ್ಯಕ ಭಾಷೆಯಲ್ಲಿ ಮಸ್ತಾಗಿ ಒಂದು ಹಾಡು ಕೇಳ್ಕೊಂಬಪ್ಪನ. ಈ ಹಾಡು ಹೇಳಿದ್ದು ಆಶಾ ವಿನಾಯಕ. ಇದಕ್ಕೆ ಟೋಟಲ್ ಆಗಿ ಸಾಹಿತ್ಯ, ನಿರ್ದೇಶನ, ಕಲ್ಪನೆ, ಮಿಮಿಕ್ರಿ ಎಲ್ಲ ವಿಶಿಷ್ಟ ನಾಯಕ ಬಾಳೇಶ್ವರರಾವ್ ವಿನಾಯಕ. ಕೇಳಿ ಕೇಳಿಸ್ತಾರ್ರಿ, ಮಸ್ತ್ ಮಜಾ ಮಾಡಿ. ಭಾರಿ ಮಳಿಯಲೆ ಮೂಗ್ಸೋರ್ತಲೆ ಎಂತ ಮಾಡದೆ, ಭಾರಿ ಮಳಿಯಲೆ ಮೂಗ್ಸೋರ್ತಲೆ ಎಂತ ಮಾಡದೆ, ಔಷಧಿ ತಗಳ್ದೋರ್ ಕಡಿಮೆ ಆಗ್ತಿಲ್ಲೇ, ತಂದಿದ್ದ ಔಷಧಿ ಮನೆಲೂ ಇಲ್ಲೇ, ಆಸ್ಪತ್ರೆಗೆ ಹೋಗ್ಲು ಇವತ್ತಾಯ್ತ್ವಾರ್ವಲೆ, ಭಾರಿ ಮಳಿಯಲೆ ಮೂಗ್ಸೋರ್ತಲೆ ಎಂತ ಮಾಡದೆ, ಭಾರಿ ಮಳಿಯಲೆ ಮೂಗ್ಸೋರ್ತಲೆ ಎಂತ ಮಾಡದೆ. ಹೆಂಗದ ಕಾಲದಲ್ಲವ ಒಂದು 2-3 ಹೊತ್ತು ಕಷಾಯ ಮಾಡ್ಕೊಂಡು ಕುಡಿದ್ರೆ ತೊಂಡಿ, ಜ್ವರ, ಕೆಮ್ಮು ಗಿಮ್ಮು ಎಂತ ಇದು ಗುಣ ಆಗ್ತಿತ್ತು. ಈಗ ಕೇಳುಗಟ್ಟಲೆ ಗುಳಿಗೆ ತೊಗೊಂಡ್ರು ಕಡಿಮೆ ಆಗ್ತಿಲ್ಲ. ಅದೆಂತ ಇಂಜೆಕ್ಷನ್ ಹೇಳ್ಕೊತ ಸುತ್ತಿ ಮೈ ಪೂರ್ಣ ತಾಟ ಮಾಡಿ ತೆಗೆದು ಬಿಡ್ತಾ ದೇವ್ರ. ಮಳೆಗಾಲ ಬಂದ್ರೆ ಹಿಂಗೆಯ, ಒಬ್ರಿಗ್ ಥಂಡಿ ಶುರುವಾದ್ರೆ ಸಾಕು ಎಲ್ಲರ ಮೂಗ್ನಲ್ಲೂ ಜೋಗ್ ಫಾಲ್ಸೆಯ, ಕೆಮ್ಮು ಶುರುವಾದ್ರೆ ಕಡಿಮೆ ಆಗ್ತಂತು ಮಳೆಗಾಲ ಮುಗಿದ ಮ್ಯಾಲೆಯ, ಡಾಕ್ಟ್ರ್ ಮನಿಗೆ ಹೋಗ್ತೆಯ, 3 ಹೊತ್ತು ಗುಳ್ಗೆ ನುಂಗದೆಯ, ಗುಳ್ಗೆ ತಗಂಡ್ರು ಅದು ಗರ್ಮಿ, ತಗಳ್ದೋರ್ ಹ್ಯಾಂಗಾತು ಕಮ್ಮಿ, ಭಾರಿ ಮಳಿಯಲೆ ಮೂಗ್ಸೋರ್ತಲೆ ಎಂತ ಮಾಡದೆ, ಭಾರಿ ಮಳಿಯಲೆ ಮೂಗ್ಸೋರ್ತಲೆ ಎಂತ ಮಾಡದೆ, ಔಷಧಿ ತಗಳ್ದೋರ್ ಕಡಿಮೆ ಆಗ್ತಿಲ್ಲೇ, ತಂದಿದ್ ಔಷಧಿ ಮನೆಲೂ ಇಲ್ಲೇ, ಆಸ್ಪತ್ರೆಗೆ ಹೋಗ್ಲು ಇವತ್ತಾಯ್ತ್ವಾರ್ವಲೆ, ಭಾರಿ ಮಳಿಯಲೆ ಮೂಗ್ಸೋರ್ತಲೆ ಎಂತ ಮಾಡದೆ, ಮಳೆಗಾಲ ಬಂದ್ರೆ ಹಿಂಗೆ ಆತು ಎಂತ ಮಾಡದು, ಮಳೆಗಾಲ ಬಂದ್ರೆ ಹಿಂಗೆ ಆತು ಎಂತ ಮಾಡದು, ಥಂಡಿ ಆಗ್ಲಿ ಜ್ವರನೇ ಬರ್ಲಿ ಡಾಕ್ಟ್ರ್ ಹತ್ರ ಓಡದು, ಸುಮ್ನೆ ಕುಂತ್ರೆ ಥಂಡಿ ಹಂಗೆ ಕಡಿಮೆ ಅಪ್ಪದು, ಕೆಮ್ಮು ಗುಣ ಅಪ್ಪದು, ಮಳೆಗಾಲ ಬಂದ್ರೆ ಹಿಂಗೆ ಆತು ಎಂತ ಮಾಡದು. ಆಸ್ಪತ್ರೆಯಲ್ಲಿ ಗಂಟ್ಗಟ್ಲೆ ಕಾಯದು ತಪ್ಪ ಇಲ್ಲೇ, ಆ ಮುಂದೆ ನೀ ಹಿಂದೆ ಹೇಳ ತಕ್ರಾರು ಇರ್ದೆ ಹೋಗ್ತಿಲ್ಲೇ, ಎಂತದೇ ಆಗ್ಲಿ ಔಷಧಿ ಅಂಗಡಿಗೆ ಹೋಗ್ದವ್ರು ಕಳಿತಿಲ್ಲೇ, ಗುಳಿಗೆ ತಗಳ್ದವ್ರು ಆಗ್ತಿಲ್ಲೇ, ಮಳೆಗಾಲ ಬಂದ್ರೆ ಹಿಂಗೆ ಆತು ಎಂತ ಮಾಡದು. ಎಂತ ಮಾಡೋದು ಅಂದ್ರೆ ಕೆಂಕೆತ್ತ ಡಾಕ್ಟರ್ ಮನೆಗೆ ಹೋಗ್ದೆಯ, ಇಂಜೆಕ್ಷನ್ ಸುಚ್ಚಿಗೆ ಎಂದೆಯ. ಓಕೆ, ಈಗ ಅಡುಗೆ ಮನೆಗೆ ಯಾರೋ ಅಡುಗೆ ಹೇಳ್ಕೊಡಲ್ಲ, ಸ್ಪೆಷಲ್ ಅಡುಗೆ ಹೇಳ್ಕೊಡಲ್ಲ, ಬಂದಿಗಿದೋಡ ಅಡುಗೆ ಎಂತ ಹೇಳ್ಕೊಡ್ತಾ ಕೇಳ್ಕೆ ಬಂದ್ಬಿಡೋಣ. ಅಡುಗೆ ಮನೆ ಮಲ್ ಮಾಡ್ಕೇಳಿ ಕತ್ತರಿಸೊಡಿರಿ, ಸೂಪರ್ ರುಚಿ, ಬೊಂಬಾ ಟೇಸ್ಟ್. ನಮಸ್ಕಾರ, ನನ್ನ ಹೆಸರು ರೇಖಾ ಹೆಗಡೆ. ನಾನು ಹುಬ್ಳಿಯಿಂದ ಮಾತಾಡ್ತಾ ಇದ್ದಿ. ಎಲ್ಲರನ್ನೂ ಮಾತಾಡ್ಸಿದಿ, ಹೆಂಗಿದ್ದಿ ಎಲ್ಲವ, ಮಳೆಗಾಲ ಹೆಂಗಿದ್ದು, ಒಂಥರ ಜಿಟಿ ಜಿಟಿ ಮಳೆಗೆ ಬಿಸಿ ಬಿಸಿ ಶೇಂಗಾ ಹೋಳಿಗೆ ಮಾಡೋದ್ ಹೇಗ್ ಕೊಡ್ತಿ.
ಶೇಂಗಾ ಹೋಳಿಗೆ ಮಾಡಲು ಶೇಂಗಾ ಬೀಜ, ಬೆಲ್ಲ, ಸ್ವಲ್ಪ ಎಳ್ಳು, ಮೈದಾ ಹಿಟ್ಟು ಮತ್ತು ಸ್ವಲ್ಪ ಚಿರೋಟಿ ರವೆ ಬೇಕು. ಮೊದಲು ಶೇಂಗಾ ಬೀಜ ಹುರಿದು ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳವು. ಬೆಲ್ಲ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಮಾಡಿದ್ದು ಶೇಂಗಾ ಪುಡಿ, ಸ್ವಲ್ಪ ಎಳ್ಳು ಹಾಕಿ ಹೂರಣ ಮಾಡ್ಕೊಳ್ಳವು. ಮೈದಾ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆ, ಚೂರು ಉಪ್ಪು ಹಾಕಿ ಕಣಕ ರೆಡಿ ಮಾಡಿಟ್ಕೊಳ್ಳವು. ಮಾಡಿಟ್ಕೊಂಡಿದ್ದು ಕಣಕದೊಳಗೆ ಹೂರಣ ಹಾಕಿ ಮಾಮೂಲಿ ಹೆಂಗೆ ಹೋಳಿಗೆ ಮಾಡ್ತೀವೋ ಹಾಗೆ ಒರೆಯವು. ಆದರೆ ಇದನ್ನು ಬಾಳೆ ಎಲೆ ಅಥವಾ ಪೇಪರ್ ಶೀಟಲ್ಲಿ ಒರೆಯವು, ಇಲ್ಲೇ ಅಂದರೆ ತೆಗಿಯಲು ಗೊತ್ತಿಲ್ಲ. ಇದನ್ನು ಎರಡೂ ಕಡೆ ಕೆಂಪ ಮಾಡಿ ತೆಗೆದ್ರೆ 1 ವಾರ ಅಲ್ಲ 15 ದಿನ ಇಟ್ಟರೂ ಹಾಳಾಗ್ತಿಲ್ಲ. ಇದು ಬಾಳೆ ಹೋಳಿಗೆ ಅಷ್ಟು ಕಷ್ಟನೂ ಅಲ್ಲ, ಸಸಾರ ಮಾಡಲ್ಲುವ, ತಿಂಬಲು ರುಚಿ ಆಗ್ತು. ಇದನ್ನು ತುಪ್ಪ ಹಾಕ್ಕೊಂಡು ತಿನ್ನವು, ಬಿಸಿ ಬಿಸಿ ಇದ್ದಾಗ ಚಲೋ ಆಗ್ತು. ಓಕೆ, ಈ ಹೋಳಿಗೆ ಮಾಡೋದು ಕೇಳಿರೇನೆ ಬಾಯಲ್ಲೆಲ್ಲ ನೀರು ಬತ್ತು. ಇಂಥ ಹೋಳಿಗೆ, ಕಜ್ಜಾಯ, ಲಾಟು, ಲಿಗಾಡು ಎಲ್ಲ ತಿಂದ ಮೇಲೆ ಅಂಗೈಯಲ್ಲಿ ಔಷಧಿ ಇಟ್ಕೊಳ್ಳೋದು ಹೋದ್ರೆ ಸಮಾಧಾನ ಆಗ್ತಿಲ್ಲ, ಸರಿ ಆಗ್ತಿಲ್ಲ. ಲೆಟ್ ಅಸ್ ಲಿಸನ್. ಎಲ್ಲಕ್ಕೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ಮಾತಾಡೋದು. ಇವತ್ತು ನಾವು ಈ ಮಲಬದ್ಧತೆ ಕಡಿಮೆ ಮಾಡ್ಕೊಂಬುದು ಹೆಂಗೆ ಹೇಳಿ ನೋಡ್ಕೊಂಬನೆ. ಯಾಕೆಂದ್ರೆ ಈ ಮಲಬದ್ಧತೆ ಹೇಳೋದು ಸುಮಾರು ಜನಕ್ಕೆ ತ್ರಾಸ ಕೊಡ್ತಾ ಇದ್ವು ಈಗ. ಯಾಕೆಂದ್ರೆ ಈ ಪಿಜ್ಜಾ, ಬರ್ಗರು ತಿಂಬೋದು ಹೇಳೋದು ಈ ಮಲಬದ್ಧತೆ ರಾಶಿ ಜನಕ್ಕೆ ಬರ್ತಾ ಇದ್ದು. ಯಾಕಂದ್ರೆ ನಮ್ಗೆ ಟೈಮಿಗೆ ಸರಿ ಊಟ ಮಾಡ್ತೀವಿಲ್ಲ, ಬರೀ ಟೆನ್ಷನ್ ಜೊತೆಗೆ ಬರೀ ಕುತ್ಕೊಂಡೇ ಇಪ್ಪದು, ಆಕ್ಟಿವಿಟಿ ಇಲ್ಲ. ಮೋಸ್ಟ್ಲಿ ಮುಂಚೆಲ್ಲ ಮಲಬದ್ಧತೆ ಯಾರಿಗೂ ಇದ್ದಿತ್ತೇ ಇಲ್ಲ. ಯಾಕಂದ್ರೆ ಬೆಳಗಿನ ಸಂಜೆವರೆಗೆ ನಂಬದಿಗೆ ಹಳ್ಳಿ ಬದಿ ಕೆಲಸ ಮಾಡ್ತಿದ್ದ ಅವಕ್ಕೆ ತೊಂದರೆ ಇರ್ತಿತ್ತಿಲ್ಲ. ಆದ್ರೆ ಈಗ ಬರೀ ಕುತ್ಕೊಂಡು ಕೆಲಸ ಮಾಡೋದು, ತಿಂಬುದು ಆಗೋದು. ಹಿಂಗಾಗಿ ಈ ಮಲಬದ್ಧತೆನೂ ಒಂದು ಈ ಆಧುನಿಕ ಜೀವನ ಶೈಲಿ ಒಂದು ಕಾಯಿಲೆ ಹೇಳಕ್ಕು. ಹಾಗಾದ್ರೆ ಈ ಮಲಬದ್ಧತೆಗೆ ಮುಖ್ಯವಾದ ಒಂದು ಕಾರಣವನ್ನ ನಾವು ಯೋಚನೆ ಮಾಡ್ತಾ ಹೋದ್ರೆ ನೀರ್ ಕಡಿಮೆ ಕುಡಿಯೋದು. ಅದ್ರ ಜೊತೆಗೆ ನಮ್ಮ ಆಹಾರದಲ್ಲಿ ನಾರಿನಂಶ ಇಲ್ಲದೆ ಇಪ್ಪುದು. ಹಂಗ ನಾರಿನಂಶ ಅಂದ್ರೆ ಎಂತು ಬರೀ ತರಕಾರಿ ಇಪ್ಪುದು ಅಥವಾ ಸೊಪ್ಪಲ್ಲಿ ಇಪ್ಪು, ಫೈಬರ್ ಒಳ್ ಹಿಂಗೆಲ್ಲ ತಿಳ್ಕೊಂಡಿಕ್ಕೋ ಅಲ್ಲ. ನಾರಿನಂಶ 2 ನಮ್ನಿ ಇರ್ತದೆ. ಒಂದು ನೀರಿನಲ್ಲಿ ಕರಗುದು, ಇನ್ನೊಂದು ನೀರಿನಲ್ಲಿ ಕರಗದೆ ಇಪ್ಪುದೋಳಿ. ಈ 2 ನಾರಿನಂಶ ಇಪ್ಪಂತದ್ ನಾವು ತಗೊಳ್ಳೋ. ಉದಾಹರಣೆಗೆ ಓಟ್ಸ್ ತಗತ್ತ ನಾವು ನಾರಿನಂಶ ಇದ್ದು ಹೇಳಿ, ಆದ್ರೆ ಅದರಲ್ಲಿ 2% ಇದ್ದು ನಾರಿನಂಶ. ಆದ್ರೆ ಈ ಮೆಂತೆಯಲ್ಲಿ 50% ನಾರಿನಂಶ ಇದ್ದು ನೋಡಿ, ಎಷ್ಟು ವ್ಯತ್ಯಾಸ ಆಡಿ. ಓಟ್ಸಿಗೆ 300-400 ರೂಪಾಯಿ ಕೆಜಿ, ಮೆಂತೆಗೆ ಬರೀ 100 ರೂಪಾಯಿ ಕೆಜಿ. ಅವರು 50% ಅದರಲ್ಲಿ ಬರೀ ಈ ನಾರಿನಂಶನೇ ಇದ್ದು, ಅದು ನೀರಿನಲ್ಲಿ ಕರಗು ನಾರಿನಂಶ ಇದ್ದು. ಹಾಗಾದ್ರೆ ಈ ಮಲಬದ್ಧತೆ ಕಡಿಮೆ ಮಾಡ್ಕೊಂಬಲೆ ಒಂದು ಸರಳವಾದ ವಿಧಾನ ನಾ ಹೇಳ್ಕೊಡ್ತೆ. ದಿನ ರಾತ್ರಿ ಮನಿಕಂಬಾಗ ಇದ್ರ ಮಾಡ್ಕೊಬಿಟ್ರೆ 1 kg ಅಗಸೆ ಬೀಜ ಬರದ್ ಬೇಕಾದ್ರೆ ಇಟ್ಕೊಳ್ಳಿ. ನಿಂಗ 1 kg ಅಗಸೆ ಬೀಜ, 1 kg ಮೆಂತೆ, ಮತ್ತೆ 1 kg ಕಪ್ಪು ಎಳ್ಳು, ಇದು 3 ತಂದ್ಕೊಳ್ಳವು. 3 ತಂದ್ಕೊಂಡು ತೊಳೆದು ಬಿಸಿಲಲ್ಲಿ ಒಣಸ್ಕೊಳ್ಳಕು, ಇಲ್ದ್ರೆ ಚೊಕ್ ಮಾಡ್ಕೊಳ್ಳಕು. ಅದ್ರ ಚೊಕ್ ಮಾಡ್ಕೊಂಡಾದ್ಮೇಲೆ ಅದನ್ನ ಮಿಕ್ಸರಲ್ಲಿ ಪುಡಿ ಮಾಡಿ ಒಂದು ಡಬ್ಬಿಯಲ್ಲಿ ತುಂಬಿಸಿಟ್ಕೊಬಿಡೋ. ನಾವು ಜಾರಲ್ಲಿ ತುಂಬಿಸಿಟ್ಕೊಂಡು ಅದ್ರ ದಿವಸ ರಾತ್ರಿ 2 ಲೋಟ ನೀರಿಗೆ 2 ಚಮಚ ಹಾಕೊಂಡು ಕುಡಿಯೋ. ಹಂಗೆ ನೀರ್ ಜಾಸ್ತಿ ಕುಡಿತಾ ಇರೋ ಇಡೀ ದಿವಸ. ಹಿಂಗ್ ಮಾಡ್ತಾ ಬನ್ನಿ, ಒಂದೇ ವಾರದಲ್ಲಿ ನಿಮಗೆ ಮಲಬದ್ಧತೆ ಕಡಿಮೆ ಆಗ್ತದೆ ನೋಡಿ. ಎಷ್ಟು ಸಿಂಪಲ್ ಆಗಿದ್ದು ಮನೇಲೆ ಮಾಡೋ ಚಿಕಿತ್ಸೆ. ಹಾಗೇನೆ ಪ್ರಕೃತಿ ಚಿಕಿತ್ಸೆ ಅಥವಾ ನಿಸರ್ಗ ಚಿಕಿತ್ಸೆಯಲ್ಲಿ ಮಲಬದ್ಧತೆ ಕಡಿಮೆ ಮಾಡ್ಕೊಂಬಲು ಸೆಲ್ಫ್ ಎನಿಮಾಳ್, ಅಹಿಂಸಾತ್ಮಕ ಎನಿಮಾಳ್ ನಂಗ ಕೊಡ್ತೀಯಾ, ಅದು ಕೂಡ ರಾಶಿ ಹೆಲ್ಪ್ ಆಗ್ತು. ಈಗ 40 ವರ್ಷ ಮೇಲ್ಪಟ್ಟವಕ್ಕೆ ಅದು ರಾಶಿ ಹೆಲ್ಪ್ ಆಗ್ತು. ಹಂಗೆ ಕೆಲವು ಚಿಕಿತ್ಸೆಗಳು ಬತ್ತು. ಈಗ ಕಟಿಗೆ ಸ್ನಾನ ಇರ್ಲಕ್ಕು ಅಥವಾ ಮಸಾಜ್ ಇರ್ಲಕ್ಕು. ಈ ತರದ್ ಮಾಡಿದಾಗ ನಮ್ ಕರುಳಿಗೆ ಹೊಸ ಶಕ್ತಿ ಬಂದು ಮಲಬದ್ಧತೆ ಆಗದಿದ್ದಂಗೆ ಮಾಡ್ಕೊಂಬ್ಲಾಗ. ಸೊ ಇವತ್ತು ನೀವು ತಿಳ್ಕೊಂಡ್ರಿ ಮಲಬದ್ಧತೆ ಕಡಿಮೆ ಮಾಡುವಂತಹ ಸರಳ ಪದ್ಧತಿಯನ್ನು. ಓಕೆ, ಎಪಿಸೋಡ್ ಮುಗಿಸೋ ಟೈಮ್ ಬಂದೊತ್ತು. ಒಂದು ಇಂಪಾರ್ಟೆಂಟ್ ವಿಷಯ ಕೇಳ್ಕೊಂಡು ಎಪಿಸೋಡ್ ಮುಗಿಸೋಣ. ಇಂಪಾರ್ಟೆಂಟ್ ವಿಷಯ ಎಂತಪ್ಪ ಅಂತಂದ್ರೆ, ಈ ವರ್ಷ ಚೌತಿ ಹಬ್ಬಕ್ಕೆ ಲಿಸನರ್ಸ್ ಎಪಿಸೋಡ್ ಕೋಳಿ ಕುಗ್ಸೋದ್ರಿಂದ ಹಿಡಿದು ಹಾಡು, ಸಾಂಗು, ಪದ್ಯ, ಮಿಮಿಕ್ರಿ, ಹಾಸ್ಯ, ಜೋಕು ಎಲ್ಲ ನಿಂಗ್ಲದ್ದೇ ಧ್ವನಿಯಲ್ಲಿ ರೆಕಾರ್ಡ್ ಮಾಡಿ HFM ವಾಟ್ಸ್ಆಪ್ ನಂಬರ್ 9481513342ಗೆ ಆಗಸ್ಟ್ 20ನೇ ತಾರೀಕು ಒಳಗೆ ಕಳಿಸ್ಕೊಡಿ. ನಿಮ್ಮ ಮುಂದಿನ ಭೇಟಿ ಅಂದ್ರೆ 28ನೇ ಎಪಿಸೋಡ್ ಆಗಸ್ಟ್ 15ಕ್ಕೆ ಪ್ರಸಾರ ಆಗ್ತು. ಹಬ್ಬ ಎಲ್ಲ ಮಸ್ತ್ ಮಜಾ ಮಾಡಿ ಕಜ್ಜಾಯ ಕತ್ತರಿಸಿ ಬಾರ್ಸಕ್ಕಾದ್ರೆ ಆರೋಗ್ಯದ ಬಗ್ಗೆನೂ ಕಾಳಜಿ ಇಟ್ಕೊಳ್ಳಿ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಂಗೆ ಕೇಳ್ತದೆ HFM ಕಂಪನಾಂಕ 980076.432. ನಾನು ವಿಶಿಷ್ಟ ನಾಯಕ ಬಾಳೆಸರ ವಿನಾಯಕ ಕೇಳಿ ಕಳಿಸ್ತಾ ಇರಿ. ಮಸ್ತ್ ಮಜಾ ಮಾಡಿ.